ಕರ್ನಾಟಕ ಹಲವು ವಿಶೇಷತೆಗಳನ್ನು ತನ್ನ ಒಡಲಲ್ಲಿ ಅಡಕವಾಗಿಸಿಕೊಂಡಿರುವ ಭೂರಮೆಯ ಮನೋಹರ ತಾಣ. ಈ ಮಣ್ಣಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಹಲವಾರು ಐತಿಹಾಸಿಕ ಗುರುತುಗಳು, ಪೌರಾಣಿಕ ಹಿನ್ನೆಲೆಗಳು ನಮಗೆ ಕಾಣಸಿಗುತ್ತವೆ. ಅಂತಹ ವಿಶೇಷತೆಗಳಲ್ಲಿ ಅತ್ಯಂತ ವೈಶಿಷ್ಟ್ಯತೆ ಹೊಂದಿರುವ ಕರಾವಳಿ ತೀರದ ವಿಶೇಷ ನಗರಿ ಮಂಗಳೂರು. ಅಲೆಗಳ ಅಬ್ಬರದ ನಡುವೆ ಸಂಸ್ಕೃತಿಯ ಸಡಗರ, ವೈವಿಧ್ಯತೆ ಥರಥರ ತುಂಬಿದ ನೆಲ ನಮ್ಮ ಮಂಗಳೂರು. ಪಶ್ಚಿಮ ಘಟ್ಟಗಳ ಗಾಂಭೀರ್ಯತೆ, ನೇತ್ರಾವತಿ ಮತ್ತು ಗುರುಪುರ ನದಿಗಳ ಸೊಗಸು, ಅರಬ್ಬಿ ಸಮುದ್ರದ ಅಲೆಗಳ ಭೋರ್ಗರೆತದ ನಡುವೆ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿರುವ ಮಹಾನಗರ ಮಂಗಳೂರಿಗೆ ರಮಣೀಯತೆಯ ಸೊಗಸು ಎಷ್ಟು ದಕ್ಕಿದೆಯೋ ಅಷ್ಟೇ ಮೌಲ್ಯ ನೀಡಿದ್ದು ಬಂದರು ನಗರಿ ಎಂಬ ಖ್ಯಾತಿ. ಅಂದಿನಿಂದಲೂ ಮಂಗಳೂರು ಬಂದರು ನಗರಿಯಾಗಿ ವ್ಯಾಪಾರಕ್ಕೆ ಹೆಸರುವಾಸಿಯಾದಂತಹ ಸ್ಥಳ. ಅದಲ್ಲದೆ ಶ್ರೀ ಪರಶುರಾಮರು ಸೃಷ್ಟಿಸಿರುವ ಈ ಪವಿತ್ರ ಮಣ್ಣನ್ನು ಪರಶುರಾಮ ಕ್ಷೇತ್ರ ಎಂದು ಕರೆಯುತ್ತಾರೆ. ಮಹಾದೇವನ ಆರಾಧ್ಯ ಗಣಗಳಾದ ದೈವದ ಅನುಗ್ರಹ ಇದೆ. ಮಂಗಳೂರೆಂದೊಡನೆ ನೆನಪಾಗುವ ಹುಲಿ ವೇಷದ ಕುಣಿತ, ತುಳುನಾಡೆಂಬ ಹಿರಿಮೆ ಎಲ್ಲವೂ ಅಪೂರ್ವವೇ, ಅನನ್ಯವೇ. ಇಂತಹ ಮೈದುಂಬಿರೋ ಮನೋಹರ ಮಂಗಳೂರಿನ ಹಲವು ವಿಶೇಷತೆಗಳ ಅನಾವರಣ ಈಗ ನಿಮ್ಮ ಮುಂದೆ. ಊರು ಎಂದ ಮೇಲೆ ಊರು ಕಾಯೋ ದೇವತೆ ಇರಲೇಬೇಕು ಎಂಬಂತೆ ತಲತಲಾಂತರದಿಂದ ಮಂಗಳೂರನ್ನು ಕಾಯುತ್ತಾ ಬಂದಿರುವ ದೇವಿ ಶ್ರೀ ಮಂಗಳಾದೇವಿ. ಮಂಗಳೂರಿನ ಇತಿಹಾಸ ಎಷ್ಟು ಹಳೆಯದೋ ಅಮ್ಮ ಮಂಗಳಾದೇವಿಯ ಪೌರಾಣಿಕ ಹಿನ್ನೆಲೆ ಕೂಡ ಅದಕ್ಕಿಂತಲೂ ಮಹತ್ವವಾದದ್ದು. ಮಂಗಳೂರಿನ ತುಂಬ ಹೇಗೆ ಕಡಲು ಮೈಚಾಚಿ ಮಲಗಿದೆಯೋ ಅದೇ ರೀತಿ ಮಂಗಳೂರಿನ ಸುತ್ತಮುತ್ತ ಹಲವಾರು ಪುಣ್ಯಕ್ಷೇತ್ರಗಳು ಮಂಗಳೂರಿನ ಇತಿಹಾಸಕ್ಕೆ ಪೌರಾಣಿಕ ನೆಲೆ ಒದಗಿಸಿವೆ. ಅದರಲ್ಲಿ ಪ್ರಮುಖವೆನ್ನಬಹುದಾದದ್ದು ಮಂಗಳೂರಿನ ಅಧಿದೇವತೆ ಎಂದೇ ಹೇಳುವ ಶ್ರೀ ಮಂಗಳಾದೇವಿಯ ದೇವಸ್ಥಾನ. ಈ ಮಂಗಳೂರಿಗೆ ಹೆಸರು ಬಂದಿದ್ದೇ ಮಂಗಳಾದೇವಿಯಿಂದ ಎಂದು ಹೇಳಲಾಗುತ್ತದೆ. 2000 ವರ್ಷಗಳಷ್ಟು ಪುರಾತನ ದೇವಸ್ಥಾನವು ಮಂಗಳೂರಿನ ಕೇಂದ್ರ ಭಾಗದಿಂದ 3 ಕಿಲೋಮೀಟರ್ ದೂರದ ಬೋಳಾರದಲ್ಲಿ ನೆಲೆಯಾಗಿದೆ. ಪ್ರತಿದಿನವೂ ಪೂಜೆಗೊಳ್ಳುವ ಮಂಗಳಾದೇವಿಯ ದೇವಸ್ಥಾನ ಮಂಗಳೂರಿಗರ ಪ್ರಮುಖ ಆರಾಧ್ಯ ಕೇಂದ್ರವಾಗಿದೆ. ಶ್ರೀ ಪರಶುರಾಮರು ಪ್ರತಿಷ್ಠಾಪಿಸಿದ್ದು ಎಂದು ಹೇಳುವ ಈ ದೇವಸ್ಥಾನವನ್ನು ಕುಂದವರ್ಮ ಎಂಬ ರಾಜನು ಕಟ್ಟಿಸಿದನು ಎಂಬ ಇತಿಹಾಸವಿದೆ. ಕುಂದವರ್ಮನಿಗೆ ಮಂಗಳಾದೇವಿಯು ಕನಸಿನಲ್ಲಿ ಬಂದು ದೇವಾಲಯ ಕಟ್ಟಿಸುವ ಅನುಗ್ರಹ ನೀಡಿದ್ದರು. ಆ ಕಾರಣಕ್ಕೆ ದೇವಾಲಯದ ನಿರ್ಮಾಣವಾಯಿತು ಎಂಬ ಮಾತಿದೆ. ಆನಂತರ ಈ ದೇವಸ್ಥಾನವನ್ನು ಭಂಗರಸರು ಜೀರ್ಣೋದ್ಧಾರ ಮಾಡಿ ಕಾಲಕ್ರಮೇಣ ಮಂಗಳೂರಿನ ಇತಿಹಾಸದೊಂದಿಗೆ ಬದಲಾಗುತ್ತಾ ಊರನ್ನು ರಕ್ಷಿಸುತ್ತಾ ಬಂದಿರುವ ದೇವಿ ಶ್ರೀ ಮಂಗಳಾದೇವಿ. ಪ್ರತಿ ಶುಕ್ರವಾರದಂದು ಅಮ್ಮನವರಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರಗಳು ನಡೆಯಲಿದ್ದು ಭಾರೀ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಅದರಲ್ಲೂ ಮದುವೆಯಾಗದ ಹೆಣ್ಣು ಮಕ್ಕಳು ಈ ಸನ್ನಿಧಿಯಲ್ಲಿ ಪಾರ್ವತಿ ಸ್ವಯಂವರ ಪೂಜೆ ಮಾಡಿಸುವುದರಿಂದ ಅವರ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬ ಪ್ರತೀತಿಯೂ ಇದೆ. ಅದಲ್ಲದೆ ಶರನ್ನವರಾತ್ರಿ ಉತ್ಸವದ ವಿಶೇಷ ಅಲಂಕಾರಗಳು, ಅಮ್ಮನ ವಾರ್ಷಿಕ ಜಾತ್ರಾ ಮಹೋತ್ಸವ ಎಲ್ಲವೂ ಮಂಗಳಾದೇವಿಯ ವೈಭವಕ್ಕೆ ಸಾಕ್ಷಿ ಎನ್ನಬಹುದು. ಮಂಗಳೂರಿಗೆ ಬಂದ ಪ್ರವಾಸಿಗರು ಭೇಟಿ ನೀಡಲೇಬೇಕಾದ ದಿವ್ಯ ಸಾನ್ನಿಧ್ಯ ಎನ್ನಬಹುದು. ಮಂಗಳೂರಿಗೆ ಬಂದವರು ತಪ್ಪದೇ ಭೇಟಿ ನೀಡಬೇಕಾದ ವಿಶೇಷ ಸ್ಥಳ
ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ. ಕರ್ನಾಟಕದ ಗೋಲ್ಡನ್ ಟೆಂಪಲ್ ಎಂದೇ ಹೇಳಲಾಗುವ ಈ ದೇವಸ್ಥಾನವನ್ನು ನೋಡಬೇಕೆಂದರೆ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದಿಂದ 3-4 ಕಿಲೋಮೀಟರ್ ಇರುವ ಕುದ್ರೋಳಿಗೆ ಬರಬೇಕು. ಈ ದೇವಸ್ಥಾನವನ್ನು ಬಿಲ್ಲವ ಸಮುದಾಯದ ಮಹಾನ್ ನಾಯಕ ನಾರಾಯಣ ಗುರುಗಳ ಆಶೀರ್ವಾದದಿಂದ ಅಧ್ಯಕ್ಷ ಎಚ್ ಕೊರಗಪ್ಪ 1912ರಲ್ಲಿ ನಿರ್ಮಿಸುತ್ತಾರೆ. ತದನಂತರ 1991ರಲ್ಲಿ ಜನಾರ್ದನ ಪೂಜಾರಿಯವರ ನೇತೃತ್ವದಲ್ಲಿ ಜೀರ್ಣೋದ್ಧಾರವಾಗಿ ಅಂದಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರಿಂದ ಉದ್ಘಾಟಿತವಾಗುತ್ತದೆ. ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಇಲ್ಲಿನ ಸ್ವರ್ಣ ಬಣ್ಣದ ದೇವಾಲಯಗಳು. ಎಲ್ಲಾ ಧರ್ಮವೂ ಒಂದೇ, ಎಲ್ಲಾ ದೇವರೂ ಒಂದೇ ಎಂಬ ಮಾತಿನಂತೆ ಇಲ್ಲಿ ಎಲ್ಲಾ ಧರ್ಮದವರಿಗೂ ದೇವರ ದರ್ಶನಕ್ಕೆ ಅವಕಾಶವಿರುತ್ತದೆ. ಬೃಹದಾಕಾರದ ಆನೆಗಳಿಂದ ಸ್ವಾಗತ ಕೋರುವ ಈ ದೇವಸ್ಥಾನದಲ್ಲಿ ಮಹಾದೇವ ಶಿವನು ಗೋಕರ್ಣನಾಥೇಶ್ವರನಾಗಿ ನೆಲೆಸಿದ್ದಾರೆ. ಕಾಲಕಾಲಕ್ಕೆ ನಾವೀನ್ಯತೆ ಪಡೆದಿರುವ ದೇಗುಲದಲ್ಲಿ ಭಗೀರಥ ಗಂಗೆಯನ್ನು ಭುವಿಗೆ ತಂದ ಕಥೆಯ ಶಿಲಾ ನಿದರ್ಶನಗಳು, ಭಗವದ್ಗೀತೆಯ ಸಾರ ಎಲ್ಲವನ್ನೂ ರಮಣೀಯತೆಯಿಂದ ರಚಿಸಲಾಗಿದೆ. ಇತಿಹಾಸದ ಬುನಾದಿಯಲ್ಲಿ ನವೀನತೆಯ ಸ್ಪರ್ಶ ಪಡೆದಿರುವ ಕುದ್ರೋಳಿ ಗೋಕರ್ಣನಾಥೇಶ್ವರ ಅತ್ಯಂತ ಹೆಸರುವಾಸಿಯಾಗಿರುವುದು ಕುದ್ರೋಳಿಯ ದಸರಾಗೆ. ಹೀಗೆ ಮಂಗಳೂರಿನ ಪ್ರಮುಖ ವೀಕ್ಷಣೆಯ ಸ್ಥಳವಾಗಿ ಗೋಕರ್ಣನಾಥೇಶ್ವರ ದೇಗುಲ ಪ್ರವಾಸಿಗರ ಕಣ್ಣಿಗೆ ಬೆರಗು ನೀಡುವ ತಾಣವಾಗಿದೆ. ಮಂಗಳೂರಿನ ಮತ್ತೊಂದು ದೈವಿಕ ಪುಣ್ಯಕ್ಷೇತ್ರ ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರ. ಮಂಗಳೂರಿನ ಮುಖ್ಯ ಬಸ್ ನಿಲ್ದಾಣದಿಂದ 4 ಕಿಲೋಮೀಟರ್ ದೂರದಲ್ಲಿ ಇರುವ ಈ ಕ್ಷೇತ್ರವು ಶೈವ ಮತ್ತು ನಾಥ ಸಂಸ್ಕೃತಿಯ ಪ್ರತೀಕದಂತಿದೆ. ಸಾವಿರಾರು ವರ್ಷಗಳ ಐತಿಹ್ಯವಿರುವ ಕದ್ರಿ ಮಂಜುನಾಥ ದೇವಾಲಯದ ಸುತ್ತಮುತ್ತಲೂ ಹಚ್ಚ ಹಸಿರಿನ ವನಗಳು ರಮಣೀಯವಾಗಿದೆ. ಮೊದಲು ಈ ಕ್ಷೇತ್ರಕ್ಕೆ ಕದಲಿ ವನವೆಂಬ ಹೆಸರಿತ್ತು. ಅದು ಕಾಲಕ್ರಮೇಣ ಕದ್ರಿಯಾಗಿ ಪ್ರಚಲಿತವಾಗಿದೆ. ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಐತಿಹಾಸಿಕ ಹಿನ್ನೆಲೆಯೊಂದಿಗೆ ಪೌರಾಣಿಕ ಮಹತ್ವವೂ ಇದೆ. ತುಳುನಾಡಿನ ಮೂಲಕಾರಕ ಎಂದು ಹೇಳುವ ಪರಶುರಾಮರು ಕ್ಷತ್ರಿಯ ಸಂಹಾರದ ನಂತರ ಭೂಮಿಯನ್ನು ದಾನ ಮಾಡಿ ಶಿವನ ಆಣತಿಯಂತೆ ಈ ಕ್ಷೇತ್ರಕ್ಕೆ ಬಂದು ತಪಸ್ಸು ಮಾಡುತ್ತಾರೆ. ಅವರ ತಪಸ್ಸಿಗೆ ಒಲಿದು ಶಿವನು ಲಿಂಗರೂಪದಲ್ಲಿ ಅವರಿಗೆ ದರ್ಶನ ನೀಡುತ್ತಾನೆ. ಅಂತಹ ಮಹತ್ವದ ಸ್ವಯಂಭೂ ಲಿಂಗವೇ ಈಗಿರುವ ಮಂಜುನಾಥ ಸ್ವರೂಪ ಎಂದು ಹೇಳಲಾಗುತ್ತದೆ. ಶಿವನು ನೆಲೆಯಾದ ನಂತರ ಸಪ್ತಕೋಟಿ ತೀರ್ಥಗಳು ಇಲ್ಲಿ ಸಪ್ತ ತೀರ್ಥವಾಗಿ ಉದ್ಭವವಾಗುತ್ತದೆ. ಈ ತೀರ್ಥದಲ್ಲಿ ಮಿಂದವರಿಗೆ ಸಕಲ ಪಾಪಗಳ ಪರಿಹಾರವಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಚಿಕ್ಕ ಗೋಪುರದಿಂದ ಸ್ವಾಗತ ಕೋರುವ ಈ ದೇವಸ್ಥಾನವು ನಂತರ ವಿಶಾಲ ಪ್ರಾಂಗಣವನ್ನು ಹೊಂದಿದೆ. ಅಯ್ಯಪ್ಪ ಸ್ವಾಮಿ, ಗಣೇಶ, ದುರ್ಗಾ ಪರಮೇಶ್ವರಿ ಹಾಗೂ ಹಲವು ದೇವತೆಗಳ ಆಲಯವನ್ನು ಕಾಣಬಹುದು. ಕದ್ರಿ ದೇವಾಲಯದ ಮತ್ತೊಂದು ಆಕರ್ಷಣೆ ಇಲ್ಲಿನ ಗೋಮುಖ ತೀರ್ಥ. ಗೋವಿನ ಬಾಯಿಂದ ಬರುವ ನೀರು ವರ್ಷದ 365 ದಿನವೂ ಪ್ರವಹಿಸುತ್ತಿದ್ದು, ಈ ತೀರ್ಥವು ಪವಿತ್ರ ಕಾಶಿಯಿಂದ ಬರುತ್ತದೆ ಎಂದು ಹೇಳಲಾಗುತ್ತದೆ. ಈ ತೀರ್ಥ ಸೇವಿಸಿದರೆ ಎಲ್ಲ ರೋಗ ರುಜಿನಗಳು ಗುಣವಾಗುತ್ತದೆ ಎಂಬ ನಂಬಿಕೆ ಇದೆ. ಇದಲ್ಲದೆ ಈ ತೀರ್ಥದಿಂದ ಇಲ್ಲಿನ ಚಂದ್ರಮೌಳೇಶ್ವರನಿಗೆ ಅಭಿಷೇಕ ಮಾಡಿ ಶ್ರೀ ಮಂಜುನಾಥನ ದರ್ಶನ ಮಾಡಿದರೆ ಶುಭವಾಗುತ್ತದೆ ಎಂಬ ಪ್ರತೀತಿ ಇದೆ. ಶ್ರೀ ಮಂಜುನಾಥ ಸ್ವಾಮಿಯು ಇಲ್ಲಿ ಸ್ವಯಂಭೂ ಲಿಂಗವಾಗಿ ಉದ್ಭವಿಸಿದ್ದು, ಭಾರತದ ಪುರಾತನ ಲಿಂಗಗಳಲ್ಲಿ ಇದೂ ಸಹ ಒಂದೆಂದು ಹೇಳಲಾಗುತ್ತದೆ. ಶ್ರೀ ಕದ್ರಿ ಕ್ಷೇತ್ರಕ್ಕೆ ನಾಥ ಪರಂಪರೆಯ ಸ್ಪರ್ಶ ಸಹ ಇದ್ದು, 10ನೇ ಶತಮಾನದಲ್ಲಿ ಧರ್ಮ ಪ್ರಚಾರಕ್ಕೆಂದು ಬಂದಿದ್ದ ಮತ್ಸ್ತೇಂದ್ರನಾಥರು ಇಲ್ಲಿನ ಪ್ರಶಸ್ತ ಸ್ಥಳ ಮತ್ತು ದೈವಿಕ ಪ್ರಭಾವಕ್ಕೆ ಒಳಗಾಗಿ ಇಲ್ಲೇ ತಪಸ್ಸು ಮಾಡುತ್ತಾರೆ. ಅವರ ಶಿಷ್ಯರಾದ ಗೋರಖನಾಥರಿಂದ ಕಾಶಿಯಿಂದ ಲಿಂಗ ತರಿಸಿ ಪ್ರತಿಷ್ಠಾಪಿಸುತ್ತಾರೆ. ತದನಂತರ ಅದೇ ಲಿಂಗವನ್ನು ಅಣ್ಣಪ್ಪ ಸ್ವಾಮಿಯು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಆ ಕಾರಣದಿಂದ ಕದ್ರಿ ಮಂಜುನಾಥರ ದೇವಾಲಯವನ್ನು ಧರ್ಮಸ್ಥಳದ ಮೂಲ ದೇವಾಲಯ ಸಹ ಎಂದು ಹೇಳುತ್ತಾರೆ. ಈ ಕಾರಣಕ್ಕೆ ಹಲವಾರು ಭಕ್ತರು
ಧರ್ಮಸ್ಥಳದ ಹರಕೆಯನ್ನು ಇಲ್ಲೂ ತೀರಿಸುವುದುಂಟು. ಹೀಗೆ ಪೌರಾಣಿಕ ಮತ್ತು ಐತಿಹಾಸಿಕ ಹೆಜ್ಜೆ ಗುರುತುಗಳ ನಿದರ್ಶನವಾಗಿರುವಂತಹ ಶ್ರೀ ಕದ್ರಿ ಮಂಜುನಾಥ ಸ್ವಾಮಿ ಮಂಗಳೂರಿನ ಆಕರ್ಷಣೀಯ ಸ್ಥಳಗಳಲ್ಲಿ ಒಂದೆನ್ನಬಹುದು. ಕರಾವಳಿಯ ಬಂದರು ನಗರಿ ಮಂಗಳೂರು ಎಷ್ಟು ಹೆಸರುವಾಸಿಯೋ ಅಷ್ಟೇ ಹೆಸರುವಾಸಿ ಮಂಗಳೂರಿನ ಸಮೀಪದ ಉಳ್ಳಾಲ ಕಡಲ ತೀರ. ಈ ಉಳ್ಳಾಲ ಹೆಸರುವಾಸಿಯಾದ ಕಾರಣ ಇದು ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರದ ರಣಕಹಳೆ ಮೊಳಗಿಸಿದ ಘಟನೆಯಿಂದ. ಅದು ರಾಣಿ ಅಬ್ಬಕ್ಕ ತನ್ನ ಆಳ್ವಿಕೆಯಲ್ಲಿ ಉಳ್ಳಾಲವನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದರು. ಅವರು ಪೋರ್ಚುಗೀಸರ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಸಂಗ್ರಾಮ ಘೋಷಿಸಿದ ಮಹಿಳೆ ಎಂದೇ ಖ್ಯಾತರಾದವರು. ಇಂತಹ ರಾಣಿ ಅಬ್ಬಕ್ಕರ ಮನೆದೇವರಾದ ಶ್ರೀ ಸೋಮೇಶ್ವರ ನೆಲೆಸಿರುವ ಕ್ಷೇತ್ರವೇ ರುದ್ರಪಾದ ಕ್ಷೇತ್ರವೆಂದು ಹೆಸರಾದ ಶ್ರೀ ಸೋಮೇಶ್ವರ ಕ್ಷೇತ್ರ. ಮಂಗಳೂರಿನಿಂದ 18 ಕಿಲೋಮೀಟರ್ ದೂರದಲ್ಲಿ ಒಂದು ಪುಟ್ಟ ಶಿಲಾ ಬೆಟ್ಟದಲ್ಲಿ ಇರುವ ಶ್ರೀ ಸೋಮೇಶ್ವರ ದೇವಾಲಯವು ಅರಬ್ಬಿ ಸಮುದ್ರದ ತಪ್ಪಲಲ್ಲೇ ಸ್ಥಿರವಾಗಿದೆ. ಈ ದೇವಾಲಯದ ಹಿಂಭಾಗದಲ್ಲಿ ಸಮುದ್ರದ ವಿಹಂಗಮ ನೋಟವನ್ನು ಕಾಣಬಹುದಲ್ಲದೆ ಇಲ್ಲಿಂದ ನಾವು ಸಮುದ್ರದ ಕಿನಾರೆಗೆ ಸಹ ಹೋಗಬಹುದಾಗಿದೆ. ಈ ಸ್ಥಳವು ಸೋಮೇಶ್ವರ ಬೀಚ್ ಎಂದೇ ಪ್ರಸಿದ್ಧವಾಗಿದೆ. ಇಲ್ಲಿನ ಸೂರ್ಯಾಸ್ತದ ದೃಶ್ಯ ಅತ್ಯಂತ ಸೊಗಸಾಗಿದ್ದು ಇಲ್ಲಿನ ಸನ್ಸೆಟ್ ನೋಡಲೆಂದೇ ಪ್ರವಾಸಿಗರು ಬರುತ್ತಾರೆ. ಟೆಂಪಲ್ ರಿಲೇಟೆಡ್ ಬೀಚ್ ಅಂತ ಹೇಳ್ಕೊಂಡು ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಇದೆ, ಕ್ಲೀನ್ ಕೂಡ ಇದೆ. ವೀಕೆಂಡಲ್ಲಿ ಜಾಸ್ತಿ ಇರ್ತಾರೆ, ಸ್ಯಾಟರ್ಡೆ ಸಂಡೇ ಮತ್ತು ಹಾಲಿಡೇಸಲ್ಲಿ, ಗೌರ್ಮೆಂಟ್ ಹಾಲಿಡೇಸಲ್ಲಿ ಹೆವಿ ಇರ್ತಾರೆ. ಸೋಮೇಶ್ವರ ಬೀಚು ಇಲ್ಲಿ ಸೋಮನಾಥೇಶ್ವರ ಟೆಂಪಲ್ ಫಸ್ಟ್ ಆಫ್ ಆಲ್. ಸೋಮನಾಥೇಶ್ವರ ಟೆಂಪಲ್ ಇದ್ದ ಕಾರಣ ಇಲ್ಲಿ ಕ್ರೌಡ್ ಎಲ್ಲ ಜಾಸ್ತಿ ಇದೆ. ಇದಲ್ಲದೆ ಇಲ್ಲಿನ ಸೋಮೇಶ್ವರ ದೇವಸ್ಥಾನಕ್ಕೆ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಸಹ ಇದೆ. ಇಲ್ಲಿನ ಪೌರಾಣಿಕ ಮಹತ್ವ ರಾಮಾಯಣ ಮತ್ತು ಮಹಾಭಾರತದ ಕಾಲದಲ್ಲೂ ಉಲ್ಲೇಖಗೊಂಡಿದೆ. ರುದ್ರ ರಮಣೀಯ ಕಡಲ ಕಿನಾರೆಯ ಎತ್ತರದ ಬೆಟ್ಟದಲ್ಲಿ ವಿಶಾಲ ಪ್ರಾಂಗಣದಲ್ಲಿ ಸ್ಥಿರವಾಗಿರುವ ಸೋಮೇಶ್ವರ ದೇವಾಲಯ ರಾಣಿ ಅಬ್ಬಕ್ಕರ ಆರಾಧ್ಯ ದೈವವಾಗಿತ್ತು ಎಂಬುದಕ್ಕೆ ರಾಣಿ ಅಬ್ಬಕ್ಕ ಈ ದೇಗುಲಕ್ಕೆ ನೀಡಿರುವ ಹಲವಾರು ಕೊಡುಗೆಗಳೇ ಸಾಕ್ಷಿ. ಇನ್ನು ಈ ದೇವಾಲಯದ ಲಿಂಗವನ್ನು ರಾಮಾಯಣ ಕಾಲದಲ್ಲಿ ರಾವಣನ ಸಂಬಂಧಿಯಾದ ಕಲಾಸುರನು ಪ್ರತಿಷ್ಠಾಪಿಸಿದನು ಎಂದು ಹೇಳಲಾಗುತ್ತದೆ. ಅದಲ್ಲದೆ ಮಹಾಭಾರತದ ಕಾಲದಲ್ಲಿ ಪಾಂಡವರು ಸಹ ಸೋಮನಾಥ ದೇಗುಲಕ್ಕೆ ಬಂದು ಸೋಮನಾಥನನ್ನು ಪೂಜಿಸಿದ್ದಾರೆಂದು ಹೇಳಲಾಗುತ್ತದೆ. ಇದಕ್ಕೆ ಸಾಕ್ಷಿಯಾಗಿ ದೇವಾಲಯದ ಉತ್ತರದಲ್ಲಿ ಒಂದು ಕೆರೆ ಇದ್ದು ಇದನ್ನು ಗದಾತೀರ್ಥ ಎಂದು ಹೇಳಲಾಗುತ್ತದೆ. ಇದಕ್ಕೆ ಕಾರಣವೆಂದರೆ ಸಮುದ್ರದ ದಡದಲ್ಲಿ ಸಿಹಿ ನೀರು ಸಿಗದ ಕಾರಣ ಭೀಮನು ತನ್ನ ಗದೆಯಿಂದ ಪ್ರಹಾರ ಮಾಡಿ ಇಲ್ಲಿ ನೀರು ಬರುವಂತೆ ಮಾಡಿದ್ದನಂತೆ. ಆದ್ದರಿಂದ ಈ ಹೆಸರು ಬಂದಿದ್ದು ಇದು ಸಮುದ್ರದ ಅಂಚಿನಲ್ಲಿದ್ದರೂ ಈ ನೀರು ಸಿಹಿಯಾಗಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ. ಶ್ರೀ ಸೋಮನಾಥ ಕ್ಷೇತ್ರವನ್ನು ರುದ್ರಪಾದುಕಾ ಕ್ಷೇತ್ರ ಎಂದು ಸಹ ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದ್ದು, ಅಂದಿನ ಕಾಲದಿಂದಲೂ ಪಿತೃಕಾರ್ಯಗಳಿಗೆ ಪ್ರಶಸ್ತವಾದ ಸ್ಥಳವಾಗಿ ಜನಜನಿತವಾಗಿದೆ.
ಈ ರೀತಿ ಪುರಾಣ ಮತ್ತು ಇತಿಹಾಸದ ಕೊಂಡಿಯಾಗಿರುವ ಶ್ರೀ ಸೋಮನಾಥ ಮತ್ತು ಸೋಮೇಶ್ವರ ಕಡಲ ತೀರದಿಂದ ಮತ್ತಷ್ಟು ಮನೋಹರತೆ ಪಡೆದಿದ್ದು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಕಾರ್ಣಿಕ ಕ್ಷೇತ್ರವೆಂದೇ ಪ್ರಸಿದ್ಧವಾದ ಕರಾವಳಿಯ ಮಂಗಳೂರಿನ ಮತ್ತೊಂದು ಪ್ರಮುಖ ದೇವಸ್ಥಾನ ಮರೋಳಿಯ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ. ಸುಮಾರು 1200 ವರ್ಷಗಳಷ್ಟು ಹಳೆಯದಾದ ಈ ದೇವಸ್ಥಾನವನ್ನು ತಪಸ್ವಿಗಳು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ದಕ್ಷಿಣ ಭಾರತದಲ್ಲೇ ಅತ್ಯಂತ ಅಪರೂಪವೆನಿಸಿರುವ ಈ ದೇವಸ್ಥಾನ ಅತ್ಯಂತ ಪೂಜನೀಯ ಸ್ಥಳಗಳಲ್ಲಿ ಒಂದಾಗಿದೆ. ಮಹಾ ತಪಸ್ವಿ ಋಷಿಗಳಿಗೆ ಶಕ್ತಿಯ ರೂಪವು ಗೋಳಾಕೃತಿಯಲ್ಲಿ ಕಾಣಿಸಿ ಸೂರ್ಯನಾರಾಯಣರ ಉದ್ಭವವಾಯಿತು ಎನ್ನುವುದು ಪ್ರತೀತಿ. ನಾಥ ಪಂಥದವರು ಇಲ್ಲಿ ಸೂರ್ಯದೇವರನ್ನು ಪ್ರತಿಷ್ಠಾಪಿಸಿದರು ಎನ್ನಲಾಗುತ್ತದೆ. ಶ್ರೀ ಸೂರ್ಯನಾರಾಯಣ ದೇವಸ್ಥಾನವನ್ನು 450 ವರ್ಷಗಳಿಂದ 500 ವರ್ಷಗಳ ಹಿಂದೆ ಬಜಾಲು ಜೈನ ಪಾಳೆಗಾರ್ತಿ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದರು ಎಂಬುದು ಕ್ಷೇತ್ರದ ಇತಿಹಾಸದಲ್ಲಿ ತಿಳಿದುಬರುತ್ತಿದೆ. ಈ ದೇವಸ್ಥಾನವನ್ನು 2016ರಲ್ಲಿ ಮರು ನಿರ್ಮಾಣ ಮಾಡಲಾಗಿದ್ದು, ವಿಶೇಷವಾಗಿ ನೈಸರ್ಗಿಕವಾಗಿ ದೊರಕುವ ವಸ್ತುಗಳಿಂದಷ್ಟೇ ದೇವಾಲಯ ಮರು ನಿರ್ಮಾಣ ಮಾಡಲಾಗಿದೆ. ಇಂತಹ ವಿಶೇಷ ಸೂರ್ಯನಾರಾಯಣ ದೇವಸ್ಥಾನ ದಕ್ಷಿಣ ಭಾರತದಲ್ಲೇ ಅಪರೂಪವಾಗಿದ್ದು, ಇಲ್ಲಿಗೆ ಭೇಟಿ ನೀಡುವುದು ನಮ್ಮ ಇಷ್ಟಾರ್ಥರೊಂದಿಗೆ ಮನಮೋಹಕವಾಗಿಯೂ ನಮ್ಮ ಕಣ್ತುಂಬಲಿದೆ. ಮಂಗಳೂರಿಗೆ ಬಂದವರು ತಣ್ಣೀರುಬಾವಿ ಬೀಚ್ ನೋಡದಿದ್ರೆ ಅವರ ಜರ್ನಿಯೇ ಅಪೂರ್ಣವಿದ್ದಂತೆ. ನೇತ್ರಾವತಿ ಅರಬ್ಬಿ ಸಮುದ್ರ ಸೇರುವ ಪಕ್ಕದಲ್ಲೇ ಬರುವ ಈ ತಣ್ಣೀರುಬಾವಿ ಕಡಲ ಕಿನಾರೆ ಇಲ್ಲಿನ ಪ್ರಶಾಂತತೆ ಮತ್ತು ಸುಂದರ ಸೂರ್ಯಾಸ್ತಕ್ಕೆ ಹೆಸರಾದ ತಾಣ. ತಣ್ಣೀರುಬಾವಿ ಕಡಲ ಕಿನಾರೆಯಲ್ಲಿ ಒಂದು ಲಾಂಗ್ ವಾಕ್ ಹೋಗುತ್ತಾ ಸಂಜೆಯ ಸೂರ್ಯಾಸ್ತ ನೋಡುವುದು ಜೀವನದ ಒಂದು ಸುಂದರ ಕ್ಷಣತೆ ಎನ್ನಬಹುದು. ಮೊದಲು ಸಮುದ್ರದ ದಡದಲ್ಲೇ ಒಂದು ಸಿಹಿ ನೀರಿನ ಬಾವಿ ಇದ್ದು, ಜನರು ಆ ನೀರನ್ನು ಕುಡಿಯಲು ಬಳಸುತ್ತಿದ್ದ ಕಾರಣ ಇದಕ್ಕೆ ತಣ್ಣೀರುಬಾವಿ ಎಂದು ಹೆಸರು ಬಂದಿತ್ತು. ತಣ್ಣೀರುಬಾವಿ ಬೀಚ್ಗೆ ಈಗ ಸುಲ್ತಾನ್ ಬಕ್ರೇರಿಯಿಂದ ಫೆರಿ ಅಂದರೆ ದೋಣಿಯ ಮೂಲಕ ಬರಬಹುದಾಗಿದ್ದು, ಈ ಅನುಭವ ಸೊಗಸಾಗಿರುತ್ತದೆ ಎಂದು ಹೇಳಬಹುದು. ಚೆನ್ನಾಗಿದೆ ಸರ್. ಸಂಜೆ ಹೊತ್ತಂತೂ ಎಕ್ಸಲೆಂಟ್, ಸೂಪರ್. ನಾವಂತೂ ಪ್ರತಿ ಸಾರಿನೂ ಇಲ್ಲೇ ಬರ್ತೀವಿ. ತುಂಬ ಖುಷಿ ಆಗತ್ತೆ. ಮತ್ತು ಏನೋ ಒಂಥರ ಪ್ರಶಾಂತವಾಗಿದೆ. ಬೀಚು ಕೂಡ ತುಂಬ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ. ಈ ಸಂಜೆ ಟೈಮ್ ಪಾಸಿಗೋಸ್ಕರ ತಂಪಾಗಿ 5 ನಿಮಿಷ ಕೂತು ಹೋಗ್ಲಿಕ್ಕೆ, ಒಂಥರ ಮೈಂಡ್ ಫ್ರೀ ಆಗಲಿಕ್ಕೆ ತುಂಬ ಚೆನ್ನಾಗಿದೆ. ಅವಾಗವಾಗ ನಾವು ಬರ್ತಿರ್ತೀವಿ, ನೀವೊಂದ್ಸಲ ವಿಸಿಟ್ ಮಾಡಿ ಅಷ್ಟೇ.
ಒಂದು ಲಾಂಗ್ ಟ್ರಿಪ್ನ ಪುಟ್ಟ ರಿಲ್ಯಾಕ್ಸೇಷನ್ಗೆ ನೀರುಬಾವಿ ಬೀಚ್ ವಾಕ್ ನಿಜಕ್ಕೂ ಖುಷಿ ನೀಡುತ್ತದೆ. ಡೋಂಟ್ ಮಿಸ್ ಇಟ್. ಮಂಗಳೂರಿನ ಹೃದಯ ಭಾಗದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನವಿದ್ದು, ಇದು ಅತ್ಯಂತ ಪುರಾತನ ಹಾಗೂ ಮಹತ್ವದ ದೇವಾಲಯವಾಗಿದೆ. ಈ ದೇವಾಲಯ ಸುಮಾರು 15-16ನೇ ಶತಮಾನದ ಅವಧಿಗೆ ಸೇರಿದ್ದು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದ್ದು, ಇಲ್ಲಿನ ಪ್ರಧಾನ ದೇವರಾದ ಶ್ರೀ ವೆಂಕಟರಮಣ ಸ್ವಾಮಿಯ ಜೊತೆಗೆ ಶ್ರೀ ಲಕ್ಷ್ಮೀದೇವಿ, ಶ್ರೀ ಗರುಡ ಸ್ವಾಮಿ, ಶ್ರೀ ಹನುಮಂತ ದೇವರುಗಳು ನೆಲೆಸಿದ್ದಾರೆ. ಈ ದೇವಾಲಯದಲ್ಲಿ ವಾರ್ಷಿಕ ರಥೋತ್ಸವ ವಿಜೃಂಭಣೆಯಿಂದ ನಡೆಯುವ ಕಾರಣ ಇದಕ್ಕೆ ರಥಬೀದಿ ಎಂದು ಸಹ ಕರೆಯಲಾಗುತ್ತದೆ. ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ಮಾರುಕಟ್ಟೆಯ ಮಧ್ಯಭಾಗದಲ್ಲಿ ಇರುವ ಕಾರಣ ವ್ಯಾಪಾರ ವಹಿವಾಟಿಗೆ ಉಪಯುಕ್ತ ಸ್ಥಳವಾಗಿದೆ. ಮಂಗಳೂರಿನ ಮತ್ತೊಂದು ಪವಿತ್ರ ಕ್ರಿಶ್ಚಿಯನ್ ತೀರ್ಥಕ್ಷೇತ್ರ ಇನ್ಫೆಂಟ್ ಜೀಸಸ್ ಚರ್ಚ್. ಇದು 1960ರ ದಶಕದಲ್ಲಿ ಪ್ರಾರಂಭವಾದ ಮಂಗಳೂರಿನ ಪ್ರಮುಖ ಧಾರ್ಮಿಕ ಸ್ಥಳವಾಗಿದ್ದು, ಇಲ್ಲಿ ಬಾಲ ಯೇಸುವನ್ನು ಶ್ರದ್ಧೆಯಿಂದ ಪ್ರಾರ್ಥಿಸಲಾಗುತ್ತದೆ. ಇಲ್ಲಿನ ವಿಶೇಷವೆಂದರೆ ಬಾಲ ಯೇಸುವಿನ ಪ್ರಾರ್ಥನೆಯಲ್ಲಿ ಎಲ್ಲಾ ಧರ್ಮದವರೂ ಮುಕ್ತವಾಗಿ ಪಾಲ್ಗೊಳ್ಳಬಹುದಾಗಿದೆ. ಅದಲ್ಲದೆ ತನ್ನ ವಾಸ್ತುಶಿಲ್ಪ ಮತ್ತು ವೈಭವತೆಯಿಂದ ಎಲ್ಲರನ್ನೂ ಆಕರ್ಷಿಸುವ ದೇಗುಲವಾಗಿದೆ. ಕರಾವಳಿಯ ಅಲೆಗಳಲ್ಲಿ, ದೈವದ ಭಕ್ತಿ ತರಂಗದಲ್ಲಿ ಮಂಗಳೂರು ಭಕ್ತಿ, ಶಕ್ತಿ, ಸೌಂದರ್ಯದಿಂದ ನಮ್ಮನ್ನೆಲ್ಲ ತನ್ನತ್ತ ಸೆಳೆಯುವ ಪ್ರವಾಸಿ ತಾಣವಾಗಿದೆ. ಮಿಸ್ ಮಾಡದೆ ಒಮ್ಮೆ ನೋಡಿ.